ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಬರಲಿ ಅಂತ ತಮ್ಮ ವಿರುದ್ಧ ದೂರು ಕೊಡ್ತಾರೆ. ಕೊಡಲಿ, ನಾ ಹೇಳಿನ ಸ್ವಾಗತ ಮಾಡೀನಿ. ನಿನ್ನೆ ದೂರು ಕೊಡಲಿ. ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು ಅದು ದೂರು ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟೀಲು ನಾವು ಕಾಂಗ್ರೆಸ್ ಜೋಡ ಕೂಡಿಯತ್ತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಬರಲಿ ಅಂತ ತಮ್ಮ ವಿರುದ್ಧ ದೂರು ಕೊಡ್ತಾರೆ. ಕೊಡಲಿ, ನಾ ಹೇಳಿನ ಸ್ವಾಗತ ಮಾಡೀನಿ. ನಿನ್ನೆ ದೂರು ಕೊಡಲಿ. ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು ಅದು ದೂರು ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟೀಲು ನಾವು ಕಾಂಗ್ರೆಸ್ ಜೋಡ ಕೂಡಿಯತ್ತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಬರಲಿ ಅಂತ ತಮ್ಮ ವಿರುದ್ಧ ದೂರು ಕೊಡ್ತಾರೆ. ಕೊಡಲಿ, ನಾ ಹೇಳಿನ ಸ್ವಾಗತ ಮಾಡೀನಿ. ನಿನ್ನೆ ದೂರು ಕೊಡಲಿ. ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು ಅದು ದೂರು ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟೀಲು ನಾವು ಕಾಂಗ್ರೆಸ್ ಜೋಡ ಕೂಡಿಯತ್ತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ.